ನಾಳೆ ಮದ್ದೂರಿಗೆ ಭೇಟಿ ನೀಡಲಿದೆ ಬಿಜೆಪಿ ನಿಯೋಗ. ಲಾಠಿ ಚಾರ್ಜ್ ಆಗಿರುವ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಮದ್ದೂರಿಗೆ ತೆರಳಿ ಹಿಂದೂ ಸಮಾಜದ ಜೊತೆ ಮಾತುಕತೆ ಮಾಡೋದಕ್ಕೆ ಮುಂದಾಗಿದೆ. ಬುಧವಾರ ಅಂದ್ರೆ ನಾಳೆ ಮದ್ದೂರಿಗೆ ಭೇಟಿ ನೀಡಲಿದೆ ಬಿಜೆಪಿ ನಿಯೋಗ. ಲಾಠಿ ಚಾರ್ಜ್ ಆಗಿರುವ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ನಿನ್ನೆ ಬೆಳಿಗ್ಗೆ ಏನು ಲಾಠಿ ಚಾರ್ಜ್ ಆಗಿತ್ತು, ಮಹಿಳಾ ಕಾರ್ಯಕರ್ತೆಯರ ಮೇಲೂ ಕೂಡ ಈ ಒಂದು ಲಾಠಿ ಪ್ರಹಾರ ನಡೆದಿತ್ತು. ನೀವು ಕೂಡ ನಿನ್ನೆ ಇಡೀ ದಿನ ದೃಶ್ಯಾವಳಿಗಳಲ್ಲಿ ಗಮನಿಸಿರ್ತೀರಾ ಯಾವ ರೀತಿ ಒಂದು ಹೆಣ್ಣು ಮಗಳ ಮೇಲೆ ಲಾಠಿ ಚಾರ್ಜ್ ನಡೆದಿತ್ತು. ಆಕೆ ರಸ್ತೆ ಮಧ್ಯದಲ್ಲಿ ಕುಳಿತುಕೊಂಡು ಬಾಯಿ ಬಡ್ಕೊಳ್ತಿರುವಂತಹ ದೃಶ್ಯ ಎಂತನಾದ್ರೂ ಒಂದು ರೀತಿ ಕೆರಳಿಸುತ್ತೆ, ಆಕ್ರೋಶಕ್ಕೆ ಎಡೆ ಮಾಡಿಕೊಡುತ್ತೆ. ಲಾಠಿ ಚಾರ್ಜ್ ಆಗಿರುವ ಕುಟುಂಬಸ್ಥರ ಭೇಟಿಗೆ ಬಿಜೆಪಿ ನಿಯೋಗ ನಿರ್ಧರಿಸಿದೆ. ನಾಳೆ ಮದ್ದೂರಿಗೆ ಭೇಟಿಯನ್ನ ನೀಡಲಿದೆ. ಮದ್ದೂರಿಗೆ ತೆರಳಿ ಹಿಂದೂ ಸಮಾಜದ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ್ ತಂಡ ನಾಳೆ ಮದ್ದೂರಿಗೆ ಭೇಟಿಯನ್ನ ನೀಡುತ್ತೆ. ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಪಕ್ಷದ ಮುಖಂಡರ ನಿಯೋಗ ಏನಿದೆ ಇದು ಮದ್ದೂರಿಗೆ ತೆರಳಿ ಹಿಂದೂ ಸಮಾಜಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನ ನಾಳೆ ಮಾಡಲಿದೆ. ಬಿಜೆಪಿ ನಿಯೋಗ ನಾಳೆ ಮದ್ದೂರು ಪಟ್ಟಣಕ್ಕೆ ಭೇಟಿಯನ್ನ ನೀಡುತ್ತೆ. ಜೊತೆಗೆ ಎಲ್ಲಿ ಯಾರಿಗೆಲ್ಲ ಲಾಠಿ ಚಾರ್ಜ್ ಆಗಿತ್ತು ನಿನ್ನೆ ಒಂದು ಪ್ರತಿಭಟನೆಯ ಸಮಯದಲ್ಲಿ ಆ ಒಂದು ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಮದ್ದೂರಿಗೆ ತೆರಳಿ ಹಿಂದೂ ಸಮಾಜದ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೂ ಅಶ್ವಥ್ ನಾರಾಯಣ್ ತಂಡ ಏನಿದೆ ನಾಳೆ ಮದ್ದೂರಿಗೆ ಭೇಟಿಯನ್ನ ನೀಡ್ತಾರೆ. ಲಾಠಿ ಚಾರ್ಜ್ ನಿನ್ನೆ ಬೆಳಿಗ್ಗೆ ಯಾರಿಗೆಲ್ಲ ಆಗಿತ್ತು ಅಂತವರ ಫ್ಯಾಮಿಲಿಗೆ ಹೋಗಿ ಅಂದ್ರೆ ಭೇಟಿಯನ್ನ ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಜೊತೆಗೆ ಹಿಂದೂ ಸಮಾಜದ ಕಾರ್ಯಕರ್ತರು ಯಾರಿದ್ದಾರೆ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. ಧೈರ್ಯ ತುಂಬುವಂತಹ ಕೆಲಸಕ್ಕೆ ಮುಂದಾಗಿದೆ ಬಿಜೆಪಿ ನಿಯೋಗ. ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಪಕ್ಷದ ಮುಖಂಡರ ನಿಯೋಗ ಏನಿದೆ ಮದ್ದೂರಿಗೆ ತೆರಳಿ ಹಿಂದೂ ಸಮಾಜಕ್ಕೆ ಧೈರ್ಯವನ್ನ ತುಂಬುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ನಿನ್ನೆ ಬೆಳಗ್ಗೆಯ ದೃಶ್ಯ. ಅಂದರೆ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ವೇಳೆ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ವೇಳೆ ಒಬ್ಬ ಮಹಿಳೆಗೆ ಗಾಯವಾಗಿರುವಂಥದ್ದು, ಅಂದರೆ ಸಾಕಷ್ಟು ಪೆಟ್ಟಾಗಿರುವಂಥದ್ದು. ಆದ್ದರಿಂದ ನೋವನ್ನು ತಡೆಯಲಾರದೆ ಆಕೆ ರಸ್ತೆಯಲ್ಲೇ ಕುಸಿದು ಬಿದ್ದು ತನ್ನ ನೋವನ್ನು ತೋಡಿಕೊಳ್ತಾ ಇರುವಂತಹ ದೃಶ್ಯ. ಹೀಗಾಗಿ ಇದು ನಂತರದಲ್ಲಿ ಇದು ಕೂಡ ಈ ಒಂದು ಘಟನೆಯೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ಗಣಪತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟಕ್ಕೆ ಒಂದು ಕಡೆ ಆಕ್ರೋಶ ವ್ಯಕ್ತವಾಗಿದೆ, ಇನ್ನೊಂದು ಕಡೆ ಈ ರೀತಿ ಲಾಠಿ ಚಾರ್ಜ್, ಏಕಾಏಕಿ ಲಾಠಿ ಚಾರ್ಜ್ ಮಾಡೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ಎಸ್ ಪ್ರಸನ್ನ, ಇನ್ನು ಮದ್ದೂರಿನಲ್ಲಿ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ. ಸೊ ಈಗ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಇದೆ? ಬಂದ್ಗೆ ಅಂದ್ರೆ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು, ಆಲ್ಮೋಸ್ಟ್ ಎಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ವರ್ತಕರು ಅಂಗಡಿಗಳನ್ನ ಕ್ಲೋಸ್ ಮಾಡ್ಕೊಂಡಿರುವಂಥದ್ದು. ಈಗಿನ ಪರಿಸ್ಥಿತಿ ಹೇಗಿದೆ ಅಂತ? ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಇಂದು ಕೂಡ ಒಂದು ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಇಂದು ತಾಲೂಕಿನ ಆದ್ಯಂತ ಬಂಧನ ಕೂಡ ಮಾಡ್ಲಿಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಮದ್ದೂರು ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಹೋಬಳಿಗಳು ಕೂಡ ಇಂದು ಕೂಡ ಶಬ್ದ ಕೂಡ ಆಗುವಂತದ್ದು. ಮತ್ತೆ ನಿನ್ನೆಗಿಂತ ಮತ್ತಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹಿಂದೂ ಸೇನಾನಿಗಳು ಕೂಡ ಇಂದು ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತನ್ನ ಕೂಡ ಈಗ ಮದ್ದೂರು ಪಟ್ಟಣದಲ್ಲಿ ಮಾಡಲಾಗಿರುವಂತದ್ದು. ಆಯಾಯ ಕಠಿಣ ಪ್ರದೇಶಗಳಲ್ಲಿ ಹಾಗೂ ಏನು ಒಂದು ಪ್ರತಿಭಟನೆ ತೆರಳುವ ಒಂದು ಮಾರ್ಗ ಮಧ್ಯೆ ಏನ್ ಮಸೀದಿ ಇದೆ ಅಲ್ಲೆಲ್ಲ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನ ಕೂಡ ಈಗ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗ ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ವಹಿಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಸಿಂಚನ, ಇನ್ನು ನಾಳೆ ಒಂದು ಬಿಜೆಪಿ ನಿಯೋಗ ಕೂಡ ಮದ್ದೂರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಯಾರೆಲ್ಲ ಭೇಟಿ ನೀಡ್ತಾರೆ ಅಂತ? ಹೌದು ಸಿಂಚನ, ಏನು ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆಗೆ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ತಾಲೂಕಿನ ವಿವಿಧೆಡೆಯಿಂದ ಏನು ಗಣೇಶ ಮೂರ್ತಿಗಳನ್ನ ಇಟ್ಟಿದ್ದಾರೆ ವಿವಿಧ ಗ್ರಾಮಗಳಲ್ಲಿ, ಅವನ್ನೆಲ್ಲನೂ ಕೂಡ ಮದ್ದೂರು ಪಟ್ಟಣಕ್ಕೆ ತಂದು ಒಂದೆಡೆ ವಿಸರ್ಜನೆಯನ್ನ ಮಾಡೋಣ ಅನ್ನೋ ಒಂದು ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ JDS ನ ಪ್ರಮುಖರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವಂತದ್ದು. ಸ್ಪಂಚನ, ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.